ಸುಶ್ಟಿವಿ ಫನ್ ಅಂಡ್ ಲಾಫ್ಟರ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಎಗ್ ರೈಸ್, ಸ್ಪೆಷಲ್ ಎಗ್ ರೈಸ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಎಲ್ಲರೂ ಮಾಡಿರ್ತಾರೆ, ಸೊ ಅದರಿಂದ ಡಿಫ್ರೆಂಟ್ ಆಗಿರುತ್ತೆ, ನೀವು ಟ್ರೈ ಮಾಡಿ. ಲೆಟ್ಸ್ ಗೋ. ಸೊ ಗೈಸ್, ನಾನಿಲ್ಲಿ ಫಸ್ಟ್ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. 1, 2, 3 ಚಿಕ್ಕದು ಬೆಳ್ಳುಳ್ಳಿ 3 ಹಾಕೊತೀನಿ. ಮತ್ತು ಚಕ್ಕೆ ಇದರಲ್ಲಿ 2 ಹಾಕೋತೀನಿ ಚಕ್ಕೆ. ಅದಾದಮೇಲೆ 2 ಇಂಚಿನಷ್ಟು ಶುಂಠಿ. ಅದಾದಮೇಲೆ 3 ಲವಂಗ ಹಾಕೊತಾ ಇದ್ದೀನಿ. ಇದಿಷ್ಟು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬರ್ತೀನಿ. ಅದಿದೆ ಶುಂಠಿ, ಬೆಳ್ಳುಳ್ಳಿ ಮತ್ತು ತೋರಿಸಿದ್ಮೇಲೆ ನಿಮಗೆ ವಿಡಿಯೋದಲ್ಲಿ ಅದೆಲ್ಲ ಫೈನ್ ಪೇಸ್ಟ್ ಆಗಿದೆ. ಇವಾಗ ಬಾಣಲಿಗೆ ಆಯಿಲ್ ಹಾಕ್ಕೊತಿದ್ದೀನಿ. ನಮಗೆ ಆಯಿಲ್ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೋಬೋದು. ಓಕೆ, ಸಾಕು ಹಾಕ್ಕೊತೀನಿ. ಆನಿಯನ್ ಹಾಕ್ಕೊತಾ ಇದ್ದೀನಿ. ಒಂದೆರಡು ದೊಡ್ಡ ಸೈಜ್ದು 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ಮೇಲೆ ಹಾಗೆ ಸ್ವಲ್ಪ ಮಿಕ್ಸ್ ಮಾಡೋಣ. ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡಿಶ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತೀನಿ. ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ. ಸೊ ಇದೇ ಸ್ಪೆಷಲ್ ಅಂದ್ಕೊಳ್ಳಿ. ಇದು ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ ಮತ್ತು ಸ್ಮೆಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟು ಫ್ರೈ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ದೀರ ಪೇಸ್ಟ್ನ ಹಾಕೋಣ. ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ಸ್ವಲ್ಪ ನೀರು ಚಿಕ್ಕಾಗೇ ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗುತ್ತೆ. ಪಲಾವ್ ಎಲೆದು ಫ್ಲೇವರ್ ಗಮ್ಮಂತಿದೆ. ಸೊ ಇಷ್ಟು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ 2 ಟೇಬಲ್ ಸ್ಪೂನ್ ಆಫ್ ಖಾರದ ಪುಡಿ ಹಾಕೊಳ್ಳೋಣ. ಸ್ವಲ್ಪ ಸ್ಪೈಸಿ ಇರಲಿ ಅಂತ ಖಾರದ ಪುಡಿ ಜಾಸ್ತಿ 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ 1 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಪುಟಾಣಿ ಸ್ಪೂನಲ್ಲಿ 1/4 ಸ್ಪೂನ್ ಹಾಫ್ ಸ್ಪೂನ್ ಆಫ್ ಅರಿಶಿನ ಪುಡಿ. ಇದಾದಮೇಲೆ ಮಿಕ್ಸ್ ಕೊಡಬೇಕು. ಇದರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಿಸ್ಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಮತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಸಾಕಾಗಲ್ಲ. ಆಮೇಲೆ ಸಾಲ್ಟನ್ನು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಕೊಡೋಣ. 1 ಸ್ಪೂನ್ ಆಫ್ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೆ. ಮತ್ತು ಮಿಕ್ಸ್ ಕೊಡೋಣ. ಇಷ್ಟು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಫ್ರೈ ಆದಮೇಲೆ ಎಗ್ನ ಆ್ಯಡ್ ಮಾಡೋಣ. ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಎಗ್ಗನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 5 ಎಗ್ಗನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 5 ಎಗ್ಸ್. ನಾವಿಲ್ಲಿ 3 ಜನಕ್ಕಂತ ಮಾಡ್ಕೊಳ್ತಾ ಇರೋದು. 5 ಎಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಹಾಫ್ ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಲೆಮನ್ ಸ್ಕ್ವೀಸ್ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮಾಡ್ಕೊತಾ ಇದ್ದೀನಿ.
ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿನೇ ಹಾಕೋಣ, ಚೆನ್ನಾಗಿರುತ್ತೆ. ಈಗ ಮತ್ತೆ ಒಂದು ಮಿಕ್ಸ್ ಕೊಡೋಣ. ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು 3 ಜನಕ್ಕಂತ ಮಾಡ್ಕೊತಾ ಇದ್ದೀವಿ. ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಪೆಷಲಾಗಿ ಚೆನ್ನಾಗಿ ಖಾರವಾಗಿ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ವಾ? ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಯೂಶ್ವಲಿ ಸುಶುಗೆ ತುಂಬ ಇಷ್ಟ. ಲಾಸ್ಟಿಗೆ ಕೇಳೋಣ ಅವಳ ಹತ್ರ ರಿವ್ಯೂ ಹೇಗಿದೆ ಅಂತ. ಏನೇ ಅಂತ ನೋಡೋಣ. ಜೆನ್ಯೂನ್ ರಿವ್ಯೂ. ಸೊ ಗೈಸ್, ಎಗ್ ರೈಸ್, ಸ್ಪೈಸಿ ಎಗ್ ರೈಸ್ ರೆಡಿ ಆಗಿದೆ. ಈಗ ಸರ್ವ್ ಮಾಡೋಣ. ಜೆನ್ಯೂನ್ ರಿವ್ಯೂನ ಕೇಳೋಣ ಬನ್ನಿ. ರಿವ್ಯೂ ಕೇಳಕ್ಕೆ ಹೋಗೋಣ. ಎಲ್ಲಿದ್ದೀರಾ ಮೇಡಮ್? ಏನು ಮಾಡ್ತಿದ್ದೀರಾ? ಬೇಗ, ನಾನು ಎಗ್ ರೈಸ್ ಮಾಡಿದ್ದೀನಿ, ಸ್ಪೆಷಲ್ ಎಗ್ ರೈಸ್. ನನಗ ಪ್ಲೀಸ್ ಸಿಟ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಇದು ಫುಲ್ಲು ಎಗ್ ರೈಸ್ ಟೇಸ್ಟ್ ಮಾಡ್ತಿದ್ದಾಳೆ. ಹೇಗಿದೆ? ನಾನು ಹೇಳ್ಕೊಟ್ಟಂಗೆ ಮಾಡಿದರೆ ಚೆನ್ನಾಗಿರುತ್ತೆ. ಏನು ಹೇಳ್ಕೊಟ್ಟಿಲ್ಲ ಗೈಸ್, ₹1 ಇಲ್ಲ ಮಾಡಿಲ್ಲ. ಬೇಗ ಬೇಗ. ಏನು ಗೊತ್ತಾ, ಚೆನ್ನಾಗಿ ಮಾಡಿರ್ತಾಳೆ, ಫುಲ್ ಚೆನ್ನಾಗಿ ಮಾಡ್ತಾಳೆ ಅಡುಗೆ. ಓಕೆ, ನೋಡಿ ಗೈಸ್, ಕಲರ್ಫುಲ್ ಆಗಿದೆ ಸ್ವಲ್ಪ. ಜೆನ್ಯೂನ್ ರಿವ್ಯೂ ಕೊಡು. ಏನೇ ಆ ಥರ ರಿಯಾಕ್ಷನ್ ಕೊಡ್ತಿದ್ಯಾ? ನಾನು ಟೇಸ್ಟ್ ಮಾಡಿಲ್ಲ. 1 ಸ್ಪೂನಲ್ಲೇ ಗೊತ್ತಾಗಲ್ಲ. ಇನ್ನೊಂದು ಸ್ಪೂನ್ ಡೌ ಮಾಡ್ತಾಳೆ. ಇಲ್ಲ, ಇನ್ನು 4 ಸ್ಪೂನ್ ಹೋಗ್ಬೇಕಲ್ಲ ಬೈಗೆ. ಚೆನ್ನಾಗಿದೆಯಾ? ಸ್ಪೈಸಿಯಾಗಿ, ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ, ಲೈಕ್ ಕುಷ್ಕ ಬರುತ್ತಲ್ಲ, ಬಿರಿಯಾನಿಲಿ ಚಿಕನ್ ಎಲ್ಲ ತೆಗೆದ್ಮೇಲೆ ರೈಸ್ ಇರುತ್ತಲ್ಲ, ಹಂಗಿದೆ ಗೈಸ್, ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ ಗೈಸ್. ನಂಗೆ ತಿನ್ಸು. ಸೂಪರ್ ಆಗಿದೆ ಗೈಸ್, ನಿಜವಾಗ್ಲೂ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ತಿನ್ನಿ, ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ, ಎಲ್ಲರೂ ಟ್ರೈ ಮಾಡಬೇಕು. ಸೊ Thank you. ವಿಡಿಯೋ ಎಂಡ್ ಮಾಡಲಾ? ಬಾಯ್ ಬಾಯ್ ಗೈಸ್, ಥ್ಯಾಂಕ್ ಯು. ಎಲ್ಲ ಟ್ರೈ ಮಾಡಿ. ಬಾಯ್.